ಸಿದ್ದರಾಮಯ್ಯ ಅವರು ದಾಖಲೆಯನ್ನು ದೇವರಾಜ್ ಅರಸು ದಾಖಲೆಯನ್ನು ಮುಗಿದಿದ್ದಾರೆ ಸರ್. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ನಿನ್ನೆ ಮುಗಿದಿದೆ. ಭಾಳ ಸಂತೋಷ ಆಯಿತು. ಹಾಗೂ ಅವರೇ ಹೆಚ್ಚಿನ ಆಯವ್ಯಯ ಮಂತ್ರಿಗಳಾಗಿದ್ಕೊಂಡು ಇವತ್ತು ವಿಶೇಷವಾಗಿ ಸರ್ಕಾರದ ನಿರ್ವಹಣಾ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವನ್ನು ಕೋರುವಂಥದ್ದು ಇಡೀ ಕರ್ನಾಟಕ ರಾಜ್ಯನೇ ಮಾಡಿರುವಂಥದ್ದು ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳಬಲ್ಲೆ ನಾನು. ಈ ಸಂದರ್ಭದಲ್ಲಿ 2028ಕ್ಕೂ ಕೂಡ ಅವ್ರು ಸಿಎಂ ಆಗಲಿ ಅನ್ನೋಂಥ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸರ್. ಅದೆಲ್ಲ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರ. ಇವತ್ತು ನಮ್ಮ ಅಭಿಲಾಷೆಗಳನ್ನು ಹೇಳಿದ್ದೇವೆ. ಸೊ ಹಾಗಾಗಿ ನಾವು ಹೈಕಮಾಂಡಲ್ಲಿ ಏನು ತೀರ್ಮಾನ ತಗೋತೀರೋ ಅದನ್ನು ಶಿರಸಾವಹಿಸಿ ತಲೆಬಾಗಿ ಅವ್ರೇನು ಕೊಡೋ ಅಂಥ ವಿಚಾರದಲ್ಲಿ ನಾವು ಕೇಳ್ತೇವೆ, ಪಾಲಿಸ್ತೇವೆ ಅನ್ನೋ ಒಂದು ವಿಚಾರನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಕಡೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ ಅಂತ ಒಂದು ಉಲ್ಲೇಖ. ಅಲ್ಲ, ಈಗ ಡಾಕ್ಟರ್ ರಂಗನಾಥ್ ಇದ್ದರು ಕಾಂಗ್ರೆಸ್ ಪಕ್ಷ ಇಲ್ಲ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸಾಹೇಬರು ಟಾಲ್ ಲೀಡರು. ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಬಡಸ್ತನದ ನಿರ್ಮೂಲನೆ ಮಾಡಿದಂಥ ನಾಯಕರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಭಾಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನು ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳಬಲ್ಲೆ ನಾನು. ಈಗ ಹುಬ್ಳಿಯಲ್ಲಿ ಒಂದು ಪ್ರಕರಣ ಆಗಿದೆ ಸರ್. ಒಬ್ಬ ಮಹಿಳೆಯನ್ನ ಬೆಸ್ಲೆ ಮಾಡಿ ಪೊಲೀಸರೇ ಹೊಡೆದಿದ್ದಾರೆ, ಲೇಡಿ ಪೊಲೀಸರೇ. ಆ ಎಮ್ಮ ಬಿಜೆಪಿ ಕಾರ್ಯಕರ್ತ. ಆ ಥರದ್ದೆಲ್ಲ ಅತಾಚುರಿಗಳು ಆಗ್ದಂಗೆ ನೋಡ್ಕೋಬೇಕಾಗಿರೋಂಥದ್ದು ನಮ್ಮ ಸರ್ಕಾರ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಶೀಘ್ರವಾದಂಥ ಕ್ರಮವನ್ನು ಜರುಗಿಸಿ ತನಿಖೆ ಮಾಡಿ ಯಾರು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡಿ ಅದನ್ನ ಸೂಕ್ತವಾದಂಥ ಕ್ರಮ ಜರುಗಿಸ್ತಾರೆ ಅಂತ ಹೇಳಬಲ್ಲೆ ನಾನು.